ವೀಕ್ಷಕರೇ ನಮಸ್ಕಾರ. ವಿಶ್ವಪಥ ಟಿವಿಯಿಂದ ಪರಿಸರ ಸಂಗಮ ವೇದಿಕೆಯ ರಾಜ್ಯ ಪರಿಸರ ಸಂಘಟನೆಯ ಪತ್ರಿಕಾ ಹೇಳಿಕೆ. ಮೀಸಲು ಅರಣ್ಯ ಪ್ರದೇಶವಾದ ಧಾರವಾಡ ವಲಯದ ಬಣದೂರು ಶಾಖೆಯ ಹಳ್ಳಿಗೇರಿಯಲ್ಲಿ 42 ಎಕರೆ ಜಾಗದಲ್ಲಿ 100 ವರ್ಷಗಳಷ್ಟು ಹಳೆಯ ಮರಗಳು ಸೇರಿದಂತೆ 4,000ಕ್ಕೂ ಅಧಿಕ ಮರಗಳನ್ನು ಕಡಿದಿರುವುದು ಶಿಶು ಹತ್ಯೆಗೆ ಸಮ. ಮರ ಕಡಿದು ಕಾಡಿನ ಮಧ್ಯದಲ್ಲಿಯೇ ರಸ್ತೆ ನಿರ್ಮಾಣ ಮಾಡುತ್ತಿದ್ದರೂ ಅರಣ್ಯ ಇಲಾಖೆಗೆ ಗೊತ್ತೇ ಆಗಲಿಲ್ಲವೆಂದರೆ ನಂಬಲು ಕಷ್ಟವಾಗುತ್ತಾ ಇದೆ. ಈ ದುಷ್ಕೃತ್ಯದಲ್ಲಿ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವ ಸುದ್ದಿ ಕೇಳಿ ಓದಿ ಆಘಾತಕ್ಕೊಳಗಾಗಿದ್ದೇವೆ ಎಂದು ರಾಜ್ಯದಾದ್ಯಂತ ಇರುವ ಪರಿಸರ ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಳ್ಳಿಗೇರಿಯ ಸರ್ವೆ ನಂಬರ್ 23 ಮತ್ತು 24ರಲ್ಲಿ ಮರಗಳನ್ನು ಬುಡಸಹಿತ ಕಡಿದುರುಳಿಸಿರುವುದು, ಸರ್ವೆ ನಂಬರ್ 22ರಲ್ಲಿ ಜಲ್ಲಿಕಲ್ಲು ಹಾಕಿ ಅರ್ಧ ಕಿಲೋಮೀಟರ್ ರಸ್ತೆ ನಿರ್ಮಿಸಿರುವುದು ಪರಿಸರ ಪ್ರೇಮಿಗಳ ಆತಂಕಕ್ಕೆ ಮೂಲ ಕಾರಣವಾಗಿದೆ. ಹವಾಮಾನ ವೈಪರೀತ್ಯ, ಹವಾಮಾನ ಸಂಕಟ ಇರುವಾಗ, ಬೇಸಿಗೆಯು ಹಿಂದೆಂದಿಗಿಂತಲೂ ಹೆಚ್ಚು ಕ್ರೂರವಾಗಿ ಇರುವಾಗ, ಜನ ಜಾನುವಾರುಗಳು ಬೇಗೆಯಲ್ಲಿ ಒದ್ದಾಡುತ್ತಿರುವಾಗ ಶಾಸಕರು, ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಸುತ್ತ ಇರುವ ಅತ್ಯಲ್ಪ ಮರಗಳನ್ನು ಕಡಿದುರುಳಿಸುತ್ತಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಪರಿಸರ ಕಾರ್ಯಕರ್ತರು ತಿಳಿಸಿದ್ದಾರೆ. ಸುತ್ತಲಿನ ಅರಣ್ಯ ಪ್ರದೇಶ ಸಂರಕ್ಷಿತವಾಗಿ ಇದೆಯೇ ಎಂದು ಎಚ್ಚರಿಕೆ ವಹಿಸಬೇಕಾದ ಅರಣ್ಯ ಇಲಾಖೆಯು ಗಿಡಮರ ನಾಶ ನಡೆಯುತ್ತಿರುವುದನ್ನು ಕಂಡು ಕಾಣದಂತೆ ಕುಳಿತಿರುವುದನ್ನು ಪರಿಸರದ ಕಳಕಳಿ ಇರುವ ನಾಗರಿಕರು ಒಪ್ಪುವುದಿಲ್ಲ ಎಂದಿದ್ದಾರೆ. ರಸ್ತೆ ಬದಿಯ ಅಥವಾ ಖಾಸಗಿ ಜಾಗದಲ್ಲಿರುವ ಒಂದು ಮರವನ್ನು ಕಡಿಯಲು ಅರಣ್ಯ ಇಲಾಖೆಯ ಪರವಾನಿಗೆ ಬೇಕೇ ಬೇಕು. ಆದರೆ ಪರವಾನಿಗೆ ಇಲ್ಲದೆಯೇ ಹೇಗೆ ಇಷ್ಟೊಂದು ಮರಗಳನ್ನು ಕಡಿದುರುಳಿಸಿದರು? ಕಾಡಿನ ಮಧ್ಯೆ ಹೇಗೆ ರಸ್ತೆ ನಿರ್ಮಾಣ ಮಾಡಿದರು? ಅರಣ್ಯಗಳನ್ನು, ಮರಗಳನ್ನು ಉಳಿಸುವ, ರಕ್ಷಿಸುವ ಜವಾಬ್ದಾರಿ ಕೇವಲ ಜನಸಾಮಾನ್ಯರದ್ದೇ ಎಂದು ಪರಿಸರ ಕಾರ್ಯಕರ್ತರು ಪ್ರಶ್ನಿಸಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. 1ಕ್ಕೆ 10 ಪಟ್ಟು ಗಿಡಗಳನ್ನು ನೆಟ್ಟು ರಕ್ಷಿಸುವ ಕೆಲಸ ವಹಿಸಬೇಕು. ಒಂದು ಮರ ಉರುಳಿಸಿದರೆ 1 ಲಕ್ಷ ದಂಡ ವಿಧಿಸುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಈ ಬಗ್ಗೆ ಮಾನ್ಯ ಅರಣ್ಯ ಸಚಿವರು ದಂಡದ ಪ್ರಮಾಣ ಹೆಚ್ಚಿಸಲೂಬಹುದೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಇದನ್ನು ಹಿನ್ನೆಲೆಯಾಗಿರಿಸಿಕೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೂ ದಂಡ ವಿಧಿಸುವುದು ಸರ್ಕಾರದ ಆದ್ಯ ಕರ್ತವ್ಯವೆಂದು ನಾವು ಭಾವಿಸಿದ್ದೇವೆ ಎಂದು ತೀವ್ರ ನೊಂದಿರುವ ಮತ್ತು ಕೋಪಗೊಂಡಿರುವ ರಾಜ್ಯ ಮಟ್ಟದ ಪರಿಸರ ಸಂಗಮ ವೇದಿಕೆಯ ಪರಿಸರ ಕಾರ್ಯಕರ್ತರಾದ ಡಿಸಿ ಶೆಟ್ಟಿ, ಸರಿತಾ ಶೆಟ್ಟಿ, ಮಮತಾ ರೈ, ಆರ್.ಪಿ. ವೆಂಕಟೇಶ್ ಮೂರ್ತಿ ಹಾಸನ, ಪ್ರಕಾಶ್ ಎನ್ ಮಂಗಳೂರು, ವಿಶಾಲಾಕ್ಷಿ ಶರ್ಮಾ ಬೆಂಗಳೂರು, ಜಮೀವುಲ್ಲಾ ದಾವಣಗೆರೆ, ವಿಕ್ಟರ್ ಕಡಂದಲೆ, ಶಾರದಾ ಗೋಪಾಲ್ ಧಾರವಾಡ, ಸ್ವರ್ಣ ಭಟ್ ಸೂರತ್ಕಲ್, ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಕಲಬುರಗಿ ಮೊದಲಾದವರು ಪತ್ರಿಕಾ ಹೇಳಿಕೆಯಲ್ಲಿ ಒತ್ತಾಯಿಸಿದ್ದಾರೆ.